ನಿಮ್ಗೇನು ಯಾಕೋ ನೀವೇ ಟೆನ್ಷನ್ ಅಲ್ಲಿ ಕಾಣ್ತಿರಲ್ಲ. ಇಲ್ಲ ಸರ್, ನಾವೇ ಟೆನ್ಷನ್. ಸಿಕ್ಕಾಪಟ್ಟೆ ಟೆನ್ಷನ್ ಇಲ್ಲ ಕಾಣ್ತಾನೆ ನೋಡಿದ್ರೆ. ಅಲ್ಲಪ್ಪ, ಈಗ ನಮ್ಗೇನು ಟೆನ್ಷನ್ ಇಲ್ಲ, ಮಂಡ್ಯದವ್ರಿಗೂ ಟೆನ್ಷನ್ ಇಲ್ಲ. ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ. ಮಂಡ್ಯದಲ್ಲಿ ಸೌಂಡ್ ಇದ್ದೇ ಇರುತ್ತೆ. ನೀವು ಯಾವ ಚುನಾವಣೆ ಆದ್ರೂ ಮಂಡ್ಯ ಸೌಂಡು ಈ ರಾಜ್ಯದಲ್ಲಿ ಪ್ರಮುಖವಾಗಿ ಕಂಡೇ ಕಾಣುತ್ತೆ. ಸೊ ಅವ್ರ ಚುನಾವಣೆ ಅವ್ರು ಮಾಡಲಿ, ಅವ್ರು ಯಾರನ್ನ ಅಭ್ಯರ್ಥಿ ಆಗ್ತಾರೆ ಹಾಕಲಿ. ನಮಗೆ ಅದ್ರ ಬಗ್ಗೆ ನಾನೇನು ಅದು ಪ್ರಸ್ತಾಪ ಅಥವಾ ಕೇಳೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಸರ್, ಒಂದು ಚರ್ಚೆ ನಡೀತಿದೆ ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಸುಮಲತಾ ಅವ್ರನ್ನ ಕರೆತರಬೇಕು ಅಂತ. ಆ ರೀತಿಯ ಪ್ರಸ್ತಾವನೆ ನಿಮಿಷ ಮೇಡಮ್ಮು ಹೇಳಿರೋದು ನೋಡಿದ್ದೀನಿ, ಡಿಸ್ಕಸ್ ಮಾಡಿದ್ರು ಅಂತ ಹೇಳಿದ್ದಾರೆ. ನನಗೆ ಅಧ್ಯಕ್ಷರು ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವರು ನಮ್ಮ ಹತ್ರ ಮಾತಾಡಿಲ್ಲ. ನಾವು ಮೇಡಮ್ ಹತ್ರ ರಾಜಕೀಯದ ವಿಚಾರ ಚರ್ಚೆ. ಮೊನ್ನೆನೂ ಸಹ ನಾನು ಯಾವುದೋ ಆಯುರ್ವೇದಿಕ್ ಹಾಸ್ಪಿಟ್ಲ್ ಓಪನ್ಗೆ ಬಂದಿದ್ರು. ಸೊ ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ವಿ, ರಾಜಕಾರಣ ಚರ್ಚೆ ಮಾಡಿಲ್ಲ. ಅದು ಯಾರ ಹತ್ರ ಮಾತಾಡಿದ್ದಾರೆ, ಯಾರು ಅವ್ರ ಹತ್ರ ಮಾತಾಡಿದ್ದಾರೆ ಮೇಡಮ್ಗೆ ಗೊತ್ತು. ನೀವು ಮೇಡಮ್ನೇ ಕೇಳಬೇಕು. ಒಂದ್ ವೇಳೆ ಬಂದ್ರೆ ಸ್ವಾಗತ ಮಾಡ್ತಾರೆ ಸರಿ, ಅವ್ರು ಹೇಳಿದಾರಲ್ಲ, ನಾನು ಬಿಜೆಪಿಯಿಂದನೇ ಅಭ್ಯರ್ಥಿ ಆಗ್ತಾ ಇದ್ದೀನಿ ಅಂತ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೇಳಿದ್ಮೇಲೆ ನಾನು ಸ್ವಾಗತ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ಕಾಂಗ್ರೆಸ್ ಸಮರ್ಥ ಅಭ್ಯರ್ಥಿ ಕೊರತೆ ಅಂತ ಹೇಳ್ತಾರೆ. ಯಾರು ಆಯ್ತು, ಚುನಾವಣೆ ಸ್ಟಾರ್ಟ್ ಆದಾಗ ಅಭ್ಯರ್ಥಿ ಘೋಷಣೆ ಮಾಡಿದಾಗ ಅವಾಗ ನೀವು ಸಮರ್ಥರೋ ಅಲ್ವೋ ಅಂತ ಹೇಳಿರಂತ ಬಿಡಿ. ನಿಮ್ಗೇನು ಯಾಕೋ ನೀವೇ ಟೆನ್ಷನ್ ಅಲ್ಲಿ ಕಾಣ್ತಿರಲ್ಲ. ಇಲ್ಲ ಸರ್, ನಾವೇ ಟೆನ್ಷನ್. ಸಿಕ್ಕಾಪಟ್ಟೆ ಟೆನ್ಷನ್ ಇಲ್ಲ ಕಾಣ್ತಾನೆ ನೋಡಿದ್ರೆ. ಅಲ್ಲಪ್ಪ, ಈಗ ನಮ್ಗೇನು ಟೆನ್ಷನ್ ಇಲ್ಲ, ಮಂಡ್ಯದವ್ರಿಗೂ ಟೆನ್ಷನ್ ಇಲ್ಲ. ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ. ಮಂಡ್ಯದಲ್ಲಿ ಸೌಂಡ್ ಇದ್ದೇ ಇರುತ್ತೆ. ನೀವು ಯಾವ ಚುನಾವಣೆ ಆದ್ರೂ ಮಂಡ್ಯ ಸೌಂಡು ಈ ರಾಜ್ಯದಲ್ಲಿ ಪ್ರಮುಖವಾಗಿ ಕಂಡೇ ಕಾಣುತ್ತೆ. ಸೊ ಅವ್ರ ಚುನಾವಣೆ ಅವ್ರು ಮಾಡಲಿ, ಅವ್ರು ಯಾರನ್ನ ಅಭ್ಯರ್ಥಿ ಆಗ್ತಾರೆ ಹಾಕಲಿ. ನಮಗೆ ಅದ್ರ ಬಗ್ಗೆ ನಾನೇನು ಅದು ಪ್ರಸ್ತಾಪ ಅಥವಾ ಕೇಳೋ ಅಂಥದ್ದು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಸರ್, ಒಂದು ಚರ್ಚೆ ನಡೀತಿದೆ ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಸುಮಲತಾ ಅವ್ರನ್ನ ಕರೆತರಬೇಕು ಅಂತ. ಆ ರೀತಿಯ ಪ್ರಸ್ತಾವನೆ ನಿಮಿಷ ಮೇಡಮ್ಮು ಹೇಳಿರೋದು ನೋಡಿದ್ದೀನಿ, ಡಿಸ್ಕಸ್ ಮಾಡಿದ್ರು ಅಂತ ಹೇಳಿದ್ದಾರೆ. ನನಗೆ ಅಧ್ಯಕ್ಷರು ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವರು ನಮ್ಮ ಹತ್ರ ಮಾತಾಡಿಲ್ಲ. ನಾವು ಮೇಡಮ್ ಹತ್ರ ರಾಜಕೀಯದ ವಿಚಾರ ಚರ್ಚೆ. ಮೊನ್ನೆನೂ ಸಹ ನಾನು ಯಾವುದೋ ಆಯುರ್ವೇದಿಕ್ ಹಾಸ್ಪಿಟ್ಲ್ ಓಪನ್ಗೆ ಬಂದಿದ್ರು. ಸೊ ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ವಿ, ರಾಜಕಾರಣ ಚರ್ಚೆ ಮಾಡಿಲ್ಲ. ಅದು ಯಾರ ಹತ್ರ ಮಾತಾಡಿದ್ದಾರೆ, ಯಾರು ಅವ್ರ ಹತ್ರ ಮಾತಾಡಿದ್ದಾರೆ ಮೇಡಮ್ಗೆ ಗೊತ್ತು. ನೀವು ಮೇಡಮ್ನೇ ಕೇಳಬೇಕು. ಒಂದ್ ವೇಳೆ ಬಂದ್ರೆ ಸ್ವಾಗತ ಮಾಡ್ತಾರೆ. ಸರಿ, ಅವ್ರು ಹೇಳಿದಾರಲ್ಲ, ನಾನು ಬಿಜೆಪಿಯಿಂದನೇ ಅಭ್ಯರ್ಥಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ನಾನು ಸ್ವಾಗತ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ಕಾಂಗ್ರೆಸ್ ಸಮರ್ಥ ಅಭ್ಯರ್ಥಿ ಕೊರತೆ ಅಂತ ಹೇಳ್ತಾರೆ. ಯಾರು ಆಯ್ತು, ಚುನಾವಣೆ ಸ್ಟಾರ್ಟ್ ಆದಾಗ ಅಭ್ಯರ್ಥಿ ಘೋಷಣೆ ಮಾಡಿದಾಗ ಅವಾಗ ನೀವು ಸಮರ್ಥರೋ ಅಲ್ವೋ ಅಂತ ಹೇಳಿರಂತ ಬಿಡಿ.